ಇನ್ನು ಈ ಹಿಂಸಾಚಾರ ಆಗಿತ್ತಲ್ಲ ಈ CJP ಸಂಸತ್ ಚಲೋ ಸಂದರ್ಭದಲ್ಲಿ NIA ತನಿಖೆಗೆ ಕೋರಿ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ ನಡೀತಾ ಇದೆ ದೆಹಲಿಯ ಹೈಕೋರ್ಟ್ನಲ್ಲಿ. ಹೌದು, ಇವತ್ತು ಅರ್ಜಿ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದೆ ಹೈಕೋರ್ಟ್. ಇಂಟರ್ನೆಟ್ ಸೇವೆ ಸ್ಥಗಿತ ಆಗಿದ್ದು, ಅಲ್ಲಿ ಆದಂಥ ಹಿಂಸಾಚಾರ, 2 ಅರ್ಜಿಗಳು ಸಲ್ಲಿಕೆಯಾಗಿತ್ತು. ಎರಡೂ ಅರ್ಜಿಗಳನ್ನು ಇವತ್ತು ವಿಚಾರಣೆಗೆ ಕೈಗೆತ್ತಿಕೊಳ್ತೀವಿ ಅಂತ ಹೈಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ. ಸೊ ಇದು ಸಂಗತಿ ನೋಡಿ. ಅಲ್ಲಿಂದ ಇಲ್ಲಿ ತನಕ ಆಗಿರುವಂಥ ಡೆವಲಪ್ಮೆಂಟ್ಗಳು, ನಿನ್ನೆ ಮಧ್ಯರಾತ್ರಿಯಿಂದ ಇಲ್ಲಿ ತನಕ ಆಗಿರುವಂಥ ಡೆವಲಪ್ಮೆಂಟ್ಗಳು ಏನೇನು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ಕೇಸ್, ಡಾಕ್ಟರ್ ಮನೋಜ್ ಶಿರೋರೆ ಜಾಮೀನು ಅರ್ಜಿ ವಜಾಗೊಂಡಿದೆ. ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಜಾಮೀನು ಅರ್ಜಿಯನ್ನು ವಜಾ ಮಾಡಿದೆ. ಬಂಧನಕ್ಕೊಳಗಾದಂಥ ಮೊದಲ ಪೋಷಕ ಮನೋಜ್ ಮಗನಿಗಾಗಿ ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡಿದರು. ಯಾರಿಂದ? ಕೋಚಿಂಗ್ ಸೆಂಟರ್ ಮಾಲೀಕ ಶಿವರಾಜ್ ಮೋಟ್ಗಾಂವ್ಕರ್, ನಿವೃತ್ತ ಪ್ರೊಫೆಸರ್ ಕುಲಕರ್ಣಿ ಇವ್ರನ್ನ ಸಂಪರ್ಕ ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ಖರೀದಿ ಮಾಡಿದ್ರು ಡಾಕ್ಟರ್ ಮನೋಜ್ ಶಿರೋರೆ. ಯಾವುದೇ ಕಾರಣಕ್ಕೂ ನಿಮಗೆ ನಾವು ಜಾಮೀನು ಕೊಡಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಕೋರ್ಟ್. ಸೋರಿಕೆಯಾದಂಥ ಪ್ರಶ್ನೆ ಪತ್ರಿಕೆ ಖರೀದಿ ಮಾಡಿದಂಥವ್ರು ಇವರು ಆರೋಪಿ ಶಿವರಾಜ್ ಮೋಟ್ಗಾಂವ್ಕರ್. ಕ್ಷಮಿಸಿ, ತನ್ನ ಮಗನಿಗೋಸ್ಕರ ಖರೀದಿ ಮಾಡಿದರು. ಮನೋಜ್ ಶಿರೋರೆ, ಡಾಕ್ಟರ್ ಮನೋಜ್ ಶಿರೋರೆ ಈ ಆರೋಪಿ ಶಿವರಾಜ್ ಮೋಟ್ಗಾಂವ್ಕರ್ ಮುಖಾಂತರ ಖರೀದಿ ಮಾಡಿದರು. ಲಾಥೋರ್ನಲ್ಲಿ ಕೋಚಿಂಗ್ ಸೆಂಟರ್ ಮಾಲೀಕ ಈತ ಶಿವರಾಜ್ ಮೋಟ್ಗಾಂವ್ಕರ್. ಇಬ್ಬಿಬ್ಬರನ್ನ ಸಂಪರ್ಕ ಮಾಡಿದ್ರು ಇವರು. ಶಿವರಾಜ್ ಮೋಟ್ಗಾಂವ್ಕರ್ನ ಒಬ್ಬರನ್ನ ನಿವೃತ್ತ ನಿವೃತ್ತ ಪ್ರೊಫೆಸರ್ ಕುಲಕರ್ಣಿ ಇವರಿಬ್ಬರನ್ನ ಸಂಪರ್ಕ ಮಾಡಿ ಡಾಕ್ಟರ್ ಮನೋಜ್ ಶಿರೋರೆ ಮಗನಿಗೋಸ್ಕರ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಖರೀದಿ ಮಾಡಿದರು. ಅವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಜಾಮೀನು ಕೊಡಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ನೋಡಿ, ಲಾಥೋರ್ನಲ್ಲಿ ಇವರು ಪ್ರಸಿದ್ಧ ಮಕ್ಕಳ ತಜ್ಞ ತನ್ನ ಮಕ್ಕಳಿಗೋಸ್ಕರ ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಖರೀದಿ ಮಾಡಿದರು. ಲಾಥೋರ್ನಲ್ಲಿ ಭಾಳ ಫೇಮಸ್ ಹಾಸ್ಪಿಟಲ್ ಸಿದ್ಧಿವಿನಾಯಕ ಚಿಲ್ಡ್ರನ್ ಹಾಸ್ಪಿಟಲ್, ಅದರ ಡೈರೆಕ್ಟರ್ ಈ ಮನೋಜ್ ಶಿರೋರೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿನ್ನೆ ಮಧ್ಯರಾತ್ರಿಯಿಂದ ಇಲ್ಲಿ ತನಕ ಆಗಿರುವಂಥ ಡೆವಲಪ್ಮೆಂಟ್ಗಳು. ನಂಬರ್ 1, ಪ್ರಧಾನಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ಇಲ್ಲಿಂದ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದೆಲ್ಲವೂ ಕೂಡ ಮಾಡ್ತೀವಿ, ಇನ್ಕ್ಲೂಡಿಂಗ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅದನ್ನು ಕೂಡ ಮಾಡ್ತೀವಿ ಅಂತ ನೋಡಿ ಈ ಮಧ್ಯರಾತ್ರಿ ಅವರು ಹೇಳಿದ್ದು ಈಗಾಗಲೇ ಅದು ಅಸ್ತಿತ್ವಕ್ಕೆ ಬಂದಾಯಿತು. ಜೊತೆಗೇನು ಅಂತಂದರೆ, ಯಾರು ಈ ಮೊದಲ ಆರೋಪಿ ಡಾಕ್ಟರ್ ಏನಿದ್ರಲ್ಲ ಸಿದ್ಧಿವಿನಾಯಕ ಆಸ್ಪತ್ರೆಯ ಡಾಕ್ಟರು ತನ್ನ ಮಗನಿಗೋಸ್ಕರ ಖರೀದಿ ಮಾಡಿದ್ರು, ಅವ್ರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕೋರ್ಟ್ ಹೇಳಿತು. ಅಲ್ಲಿಗೆ ಒಂದು ಅಧ್ಯಾಯ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂದರೆ, ಈಗಾಗಲೇ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಶುರುವಾಗಿದೆ. CJP ವಕ್ತಾರರಲ್ಲಿದ್ದಾರೆ, ಕೇಂದ್ರದ ಜೊತೆಗೆ ಅವರ ಮೀಟಿಂಗ್ ಶುರುವಾಗಿದೆ ಅದೊಂದು ಕಡೆಗೆ. ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ಲಿ ಈಗ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಶುರುವಾಗಿರೋದು. ಕ್ಯಾಬಿನೆಟ್ ಮೀಟಿಂಗಿಗೂ ಮೊದಲು ಜೋಶಿಯವರು ಮಾತಾಡಿದಂಥ ಮಾತುಗಳನ್ನು ನೀವು ಕೇಳಿದ್ವಿ. ಯಾವ ರೀತಿ ಅತಿ ಕಠಿಣ ಶಿಕ್ಷೆಯಾಗುತ್ತೆ, ಆ ಕಾನೂನನ್ನು ನಾವು ಜಾರಿ ತರ್ತೀವಿ, ಮುಲಾಜಿಲ್ಲ ಅನ್ನುವಂಥ ಮಾತು. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಏನಿದೆ ಹೆಚ್ಚಿನ ವಿವರ? ಹೌದು ರಂಗನಾಥ್, ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿವಸಗಳ ಹಿಂದೆ ಸ್ಪಷ್ಟವಾಗಿ ಹೇಳಿದರು, ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆಯನ್ನ ಮಾಡ್ತಾ ಇದ್ದೀವಿ ದೇಶಾದ್ಯಂತ. ಮುಖ್ಯವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ 13 ಜನರನ್ನ ಬಂಧಿಸಲಾಗಿದೆ. ಇವರಿಗೆ ವಿಚಾರಣೆಯನ್ನು ನಡೆಸಿ, ನ್ಯಾಯಾಲಯದಲ್ಲಿ ಬೇಗ ವಿಚಾರಣೆ ನಡೆಸಿ ಆದಷ್ಟು ಬೇಗ ಕಠಿಣ ಶಿಕ್ಷೆಯನ್ನ ಕೊಡಿಸ್ತೀವಿ, ಅದಕ್ಕಾಗಿ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಮತ್ತು ಅದೇ ರೀತಿಯಾಗಿಂತ ಸೂಚನೆಯನ್ನು ತಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ರು, ಆದಷ್ಟು ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು
ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಈಗ ಒಂದೊಂದೇ ರಾಜ್ಯದಲ್ಲಿ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಆಗ್ತಿರುವಂತಹದ್ದು. ಮುಂಬೈನಲ್ಲೂ ಕೂಡ ಆಯಿತು, ಈಗ ದೆಹಲಿಯಲ್ಲೂ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿರುವಂತಹದ್ದು. ಬಹು ಮುಖ್ಯವಾಗಿ ಈ ಪ್ರಕರಣ ಎಲ್ಲೆಲ್ಲಿ ಆಯಿತು, ಎಲ್ಲೆಲ್ಲಿ ಲಿಂಕ್ ಇದೆ, CBI ತನಿಖೆಯನ್ನು ಮಾಡ್ತಿರುವಂತಹದ್ದು. ತನಿಖೆ ಮಾಡುವಂಥ ಸಂದರ್ಭದಲ್ಲಿ 13 ಜನರ ಆರೋಪಿಗಳನ್ನು ಈಗಾಗಲೇ ಬಂಧಿಸಿರುವಂಥದ್ದು. ಅವರ ವಿಚಾರಣೆ ಕೂಡ ಈಗ ನಡೀತಾ ಇದೆ. ಇದರ ಮಧ್ಯದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಮೂಲಕ ಅವರ ಬೇಗ ವಿಚಾರಣೆಯನ್ನು ನಡೆಸಿ, ಕೋರ್ಟ್ನ ವಿಚಾರಣೆ ನಡೆಸಿ ಅವರಿಗೆ ಬೇಗ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಗಿರುವಂತಹದ್ದು. ಇವತ್ತು ದೆಹಲಿಯಲ್ಲೂ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿರ್ಮಾಣ ಮಾಡಲಾಗಿದೆ. ಅನು ಗ್ರೋವರ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪನೆಯನ್ನ ಮಾಡಲಾಗಿರುವಂತಹದ್ದು. ದೆಹಲಿ ಹೈಕೋರ್ಟ್ ಈ ಆದೇಶವನ್ನ ಮಾಡಿದೆ. ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ನಲ್ಲೇ ಕಾರ್ಯನಿರ್ವಹಿಸುವಂತಹದ್ದು. ಈ ಪೀಠ ನಿರಂತರವಾಗಿ ಇದೇ ಪ್ರಕರಣದ ವಿಚಾರಣೆಯನ್ನ ನಡೆಸುತ್ತೆ. ಮತ್ತೆ ಇದೇ ವಿಚಾರವಾಗಿ ಅಂದ್ರೆ ಬೇರೆ ಬೇರೆ ಪ್ರಕರಣಗಳೇನಾದ್ರೂ ದಾಖಲಾಗಿದೆ ಆದಲ್ಲಿ ಈ ಕೋರ್ಟ್ ಮೂಲಕವೇ ಎಲ್ಲವೂ ಕೂಡ ವಿಚಾರಣೆ ಆಗುತ್ತೆ ಅನ್ನುವಂಥದ್ದು. ತ್ವರಿತಗತಿಯಲ್ಲಿ ಪ್ರಕರಣದ ವಿಲೇವಾರಿ ಆಗುತ್ತೆ, ತ್ವರಿತಗತಿಯಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹದ್ದು ಈಗ ಸ್ಥಾಪನೆ ಆಗಿರುವಂತಹದ್ದು ಕೋರ್ಟ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ 2 ದಿವಸಗಳ ಹಿಂದೆ ಹೇಳಿದ್ರು. ಈಗ ಆ ಕೋರ್ಟ್ ಸ್ಥಾಪನೆ ಮಾಡಿರುವಂತಹ ಆದೇಶ ಹೊರಬಿದ್ದಿದೆ. ಕೋರ್ಟ್ ಕೂಡ ಸ್ಥಾಪನೆ ಆಗಿದೆ. ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡಿ ದೆಹಲಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿರುವಂತಹದ್ದು. ಇದು ಒಂದ್ ಕಡೆ ಆದ್ರೆ, ಇನ್ನು ಬಹು ಮುಖ್ಯವಾಗಿ ಈ ಪ್ರಕರಣದಲ್ಲಿ ಏನು ಜಾಮೀನನ್ನ ಆರೋಪಿಗಳಿದ್ದಾರೆ, ಆತ ಜಾಮೀನನ್ನ ಕೇಳಿದ ಮನೋಜ್ ಶಿರೋರೆ ಅನ್ನುವಂತಹ ಒಬ್ಬ ಪ್ರಮುಖ ಆರೋಪಿ. ಈತ ಜಾಮೀನನ್ನ ಕೇಳಿದಂಥದ್ದು ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ, ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಕೋರ್ಟ್ ಜಾಮೀನನ್ನ ನಿರಾಕರಿಸಿರುವಂತಹದ್ದು. ಈ ಪ್ರಕರಣದಲ್ಲಿ ಇನ್ನೂ ಸಾಕಷ್ಟು ಮಂದಿ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಅವರ ಜಾಮೀನು ಕೂಡ ಇದೇ ರೀತಿಯಾದಂತಹ ತಿರಸ್ಕಾರಗೊಳ್ಳುವಂತಹ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಯಾಕಂತಂದ್ರೆ ಈ ಪ್ರಕರಣದಲ್ಲಿ CBI ಸಾಕಷ್ಟು ತನಿಖೆಯನ್ನ ಮಾಡ್ತಿದೆ. ಇನ್ನಷ್ಟು ಆರೋಪಿಗಳು ಇರಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ CBI ತನಿಖೆಯನ್ನ ಮಾಡ್ತಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಜಾಮೀನು ಕೊಡೋದು ಸೂಕ್ತ ಅಲ್ಲ ಅನ್ನುವಂಥದ್ದು ಕೋರ್ಟ್ ತೀರ್ಮಾನಕ್ಕೆ ಬಂದಿರುವಂತಹದ್ದು. ಮನೋಜ್ ಶಿರೋರೆ ಈತ ಲಾತೂರ್ನಲ್ಲಿ ಪ್ರಮುಖ ಮಕ್ಕಳ ತಜ್ಞರಾಗಿದ್ದ. ಈತ ತನ್ನ ಮಕ್ಕಳಿಗೋಸ್ಕರ ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಮತ್ತೊಬ್ಬರಿಂದ ಏನು ಕೋಚಿಂಗ್ ಕ್ಲಾಸ್ ಸೆಂಟರ್ನ ಮುಖ್ಯಸ್ಥರಿಂದ ಆತ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದಿದ್ದ. ಏನು ಸೋರಿಕೆ ಆಗಿತ್ತಲ್ಲ ಆ ಪತ್ರಿಕೆಯನ್ನ. ಹಾಗಾಗಿ ಈತನನ್ನ CBI ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಕಳಿಸಿದ್ರು. ಆತ ಈಗ ಜಾಮೀನಿಗೆ ಅರ್ಜಿನ ಸಲ್ಲಿಸಿದ. ಆದರೆ ಕೋರ್ಟ್ ಹೇಳಿದೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಅದನ್ನು ಹೇಳಿರುವಂತಹದ್ದು. ಈಗ ಪ್ರಮುಖವಾಗಿ ಇದು ಒಂದ್ ಕಡೆ ಆದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಹೇಳಿದ್ರು, ಅದೀಗ ಕಾರ್ಯಗತ ಆಗಿರುವಂತಹದ್ದು. ಇನ್ನೊಂದ್ ಕಡೆ ಪ್ರತಿಭಟನೆಯನ್ನ ಹೇಗಾದ್ರೂ ಮಾಡಿ ಸಮಾಧಾನ ಮಾಡಬೇಕು, ವಿದ್ಯಾರ್ಥಿಗಳನ್ನ ಪ್ರತಿಭಟನೆಯಿಂದ ದೂರ ಸರಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರನೇ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಾಗ್ಲಿ ಕೇಂದ್ರ ಸರ್ಕಾರ ಆಗಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು. ಅವರಿಗೆ ಮನವರಿಕೆ ಮಾಡುವಂತಹ ಕೆಲಸ ಮಾಡ್ತಾ ಇದೆ ದೇಶದ ವಿದ್ಯಾರ್ಥಿಗಳಿಗೆ. ನಾವು ಏನೇನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀವಿ, ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ನಾವು ಸಾಕಷ್ಟು ಉತ್ತಮ ಕ್ರಮಗಳನ್ನ ಮುಂದೆ ಇಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಕೂಡ CJP ಪಕ್ಷದ ಮೀಟಿಂಗ್ ಕೂಡ ಈಗ ಶುರುವಾಗಿದೆ. ಅದರ ಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದಾರೆ. ಕೇಂದ್ರ ಸರ್ಕಾರದಿಂದ JP ನಡ್ಡಾ ಕೇಂದ್ರ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಿಗಾಗಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಭವಿಷ್ಯದ ದೃಷ್ಟಿಯಿಂದ, ಮುಂದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದಿಲ್ಲ ಅನ್ನುವಂಥ ಭರವಸೆಯನ್ನ ಒಂದ್ ಕಡೆ ಕೊಡ್ತಾ ಇರುವಂತಹದ್ದು. ಒಂದ್ ವೇಳೆ ಸೋರಿಕೆ ಆದ್ರೆ ಆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡುವಂತಹ ಕಾನೂನನ್ನು ಕೂಡ ಜಾರಿಗೆ ತರ್ತಾ ಇದ್ದೀವಿ. ಅದ್ರ ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ಸ್ಥಾಪನೆ ಮಾಡಿದೀವಿ ಅನ್ನುವಂಥದ್ದನ್ನ CJP ಸ್ಪೋಕ್ಸ್ ಪರ್ಸನ್ ಗಳಿಗೆ, ಪ್ರತಿನಿಧಿಗಳಿಗೆ ಹೇಳ್ತಾ ಇರುವಂತಹದ್ದು. ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಮನವೊಲಿಸುವಂತ ಪ್ರಯತ್ನ, ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಕ್ರಮಗಳನ್ನ ಏನೇನ್ ತೆಗೆದುಕೊಳ್ಳಬಹುದು, ಯಾವ ಉತ್ತಮ ಕಾನೂನನ್ನ ತರಬಹುದು ಅನ್ನುವಂತ ನಿಟ್ಟಿನಲ್ಲಿ ಇನ್ನೊಂದ್ ಕಡೆ ಕ್ಯಾಬಿನೆಟ್ ಸಭೆ ಕೂಡ ನಡೀತಾ ಇರುವಂತದ್ದು. ಕ್ಯಾಬಿನೆಟ್ ಸಭೆಯಲ್ಲಿ ಕೂಡ ಇದು ಚರ್ಚೆ ಆಗ್ತಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.